ಆದೇಶವನ್ನು ನೀಡಲಾಗಿದೆ. ಮಲ್ಲೇಶ್, ಸಾಯಿ, ಶರಣಪ್ಪ 3 ಜನರಿಗೆ ಮರಣದಂಡನೆಯನ್ನು ವಿಧಿಸಿ ಆದೇಶ ಹೊರಡಿಸಿದೆ. ಗಂಗಾವತಿ ನ್ಯಾಯಾಲಯದಿಂದ ಇದೊಂದು ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. ನ್ಯಾಯಾಧೀಶರಾದ ಸದಾನಂದ ನಾಗಪ್ಪ ನಾಯ್ಕ ಆದೇಶ ಹೊರಡಿಸಿದ್ದಾರೆ. 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ಮತ್ತು ನ್ಯಾಯಾಲಯ ಗಂಗಾವತಿ ಇಲ್ಲಿನ ನ್ಯಾಯಾಧೀಶರಾಗಿರುವಂಥ ನಾಗಪ್ಪ ನಾಯ್ಕ ಅವರು ಸದಾನಂದ ನಾಗಪ್ಪ ನಾಯ್ಕ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿಂದೆ 2025 ಅಂದರೆ ಕಳೆದ ವರ್ಷ ಮಾರ್ಚ್ 6ನೇ ತಾರೀಕು ಒಬ್ಬ ಇಸ್ರೇಲ್ ಮಹಿಳೆ ಮೇಲೆ ನಡೆದಿದ್ದಂಥ ಒಂದು ಅತ್ಯಾಚಾರ ಪ್ರಕರಣ ಇದು. ವಿದೇಶಿ ಮಹಿಳೆ ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ದಂತಹ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರವಾಸಿಗ ಕೂಡ ಆಕೆಯ ಜೊತೆಗಿದ್ದ. ಆತನ ಮೇಲೆ ಹಲ್ಲೆ ನಡೆಸಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಮತ್ತೊಬ್ಬ ಪ್ರವಾಸಿಗ ಏನಿದೆ ಆತನನ್ನು ಕೊಲೆ ಮಾಡಲಾಗಿತ್ತು. ಕೊಪ್ಪಳ ಜಿಲ್ಲೆ ಗಂಗಾವತಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿತ್ತು. ಸಾಕಷ್ಟು ಸದ್ದು ಮಾಡಿದ್ದಂಥ ಒಂದು ಪ್ರಕರಣ. ಒಂದು ಐತಿಹಾಸಿಕ ನಾಡು, ಇಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರೆಲ್ಲರೂ ಕೂಡ ಬರ್ತಾರೆ. ಬಟ್ ಪ್ರವಾಸಿಗರ ಸುರಕ್ಷತೆನೇ ಇಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸುದ್ದಿಯಾಗಿತ್ತು. ಈ ಸಂಬಂಧ 3 ವಿರುದ್ಧ ಅತ್ಯಾಚಾರ ಕೊಲೆ ಕೇಸ್ ದಾಖಲಾಗಿತ್ತು. 3 ವಿರುದ್ಧದ ಆರೋಪ ಕೊನೆಗೂ ಸಾಬೀತಾಗಿದೆ. ದೋಷಿ ಅಂತ ಹೇಳಿ ತೀರ್ಪು ನೀಡಲಾಗಿತ್ತು. ಇವತ್ತು ಈ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಬೇಕಿತ್ತು. ಅದರಂತೆ ಇವತ್ತು ಈ 3 ಜನ ಅಪರಾಧಿಗಳಿಗೆ ಗಂಗಾವತಿಯ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಶಿವಕುಮಾರ್, ನಿಜಕ್ಕೂ ಇದೊಂದು ಐತಿಹಾಸಿಕ ತೀರ್ಪು ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಸಾಕಷ್ಟು ಜನ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನು ವೆಲ್ಕಮ್ ಮಾಡ್ತಾರೆ. ಯಾಕಂದರೆ ಇಂಥ ಅತ್ಯಾಚಾರಿಗಳು, ಇಂಥ ಕೊಲೆಗಡಕರಿಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು. ಅದು ಕೂಡ ವಿದೇಶದಿಂದ ಬಂದಂಥವರು ನಮ್ಮ ನಾಡಿಗೆ ಬಂದಿದ್ದಾರೆ, ಅವರಿಗೆ ಸುರಕ್ಷತೆ ಇಲ್ಲ ಅನ್ನುವಂಥದ್ದಾದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡದಂಥ ಒಂದು ಪ್ರಕರಣ. ಹಾಗಾಗಿ ಒಂದು ಐತಿಹಾಸಿಕ ತೀರ್ಪು ಇವತ್ತು ಹೊರಬಿದ್ದಿದೆ.